ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನಿಲ್ಲಿ ಬಂಗುಡೆ ಮೀನಿನ ಗ್ರೀನ್ ಮಸಾಲ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೇನೆ. ನೋಡಿ, ಫಸ್ಟಿಗೆ ಇದನ್ನು ಕ್ಲೀನ್ ಮಾಡಬೇಕು. ನೆಕ್ಸ್ಟ್ ಇದರ ಮೇಲೆ ನಾನು ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಇದರ ಮೇಲೆ ಇನ್ನು ಮಸಾಲೆಯನ್ನು ಹಚ್ಚಲಿಕ್ಕುಂಟು. ಓಕೆ, ಈಗ ಇದಕ್ಕೆ ಮಸಾಲೆ ಹಚ್ಚಬೇಕಾದ್ರೆ ಇದಕ್ಕೆ ಮಸಾಲವನ್ನು ರೆಡಿ ಮಾಡಬೇಕು. ಗ್ರೀನ್ ಮಸಾಲ, ಇದಕ್ಕೆ ಇವಾಗ ಗ್ರೀನ್ ಮಸಾಲವನ್ನು ರೆಡಿ ಮಾಡಬೇಕು. ಈ ಗ್ರೀನ್ ಮಸಾಲ ರೆಡಿ ಮಾಡಲಿಕ್ಕೂ ಯಾವುದೆಲ್ಲ ಐಟಮ್ಸ್ ಬೇಕಂತೇಳಿ ನಾನು ಇವಾಗ ಹೇಳ್ತೇನೆ. ಫಸ್ಟಿಗೆ ಈಗ ಇಲ್ಲಿ ಹಸಿಮೆಣಸಿನಕಾಯಿ, ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಳಿ, ನೆಕ್ಸ್ಟ್ ಇಲ್ಲಿ ಬೆಳ್ಳುಳ್ಳಿ, ಶುಂಠಿ, ಅರಿಶಿನ ಹುಡಿ, ನೆಕ್ಸ್ಟು ಜೀರಿಗೆ. ಇದು ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಸ್ವಲ್ಪ ಉಪ್ಪನ್ನು ಹಾಕಿಕೊಡುವ. ಇವಾಗ ಇಲ್ಲಿ ಮಸಾಲೆಗೆ ಬೇಕಿದ್ದ ಐಟಮ್ಸ್ ಎಲ್ಲ, ಗ್ರೀನ್ ಮಸಾಲೆಗೆ ಬೇಕಿದ್ದ ಐಟಮ್ಸ್ ಎಲ್ಲ ಇಲ್ಲಿಗ ರೆಡಿಯಾಗಿದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಪೇಸ್ಟಿಯಾದ ಮಸಾಲೆಯನ್ನು ಈಗ ಮೀನಿಗೆ ಹಾಕಿಕೊಡುವ. ಈಗ ಇಲ್ಲಿ ನೋಡಿ ಇರ್ಬೋದು ನೀವು, ಮಸಾಲೆ ಕೂಡ ಹಾಕಿ ಆಯಿತು. ಈಗ ಇದನ್ನು ಅದೇ ರೀತಿ ಒಂದು ಅರ್ಧ ಗಂಟೆ 30 ನಿಮಿಷ ನಾವು ಫ್ರಿಜ್ಜಲ್ಲಿ ಅಥವಾ ನೀವು ಹೀಗೆ ಕೂಡ ಇಡ್ಬೋದು. ನಾನಿಲ್ಲಿ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಆನಂತರ ಈಗ 30 ನಿಮಿಷ ಆದ ಮೇಲೆ ನಾವು ಅದನ್ನು ತೆಗೆಯುವ. ನೋಡಿ, ಇವನಿಲ್ಲಿ ನನಗೆ ಬಾಳೆ ಎಲೆಯನ್ನು ತಂದು ಕೊಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ಇವತ್ತು ನಾವು ಗ್ರೀನ್ ಮಸಾಲ ಫಿಶ್ ಫ್ರೈ ಮಾಡ್ತಾ ಇದ್ದೇವೆ. ಮ್ಯಾಂಗ್ಳೂರಿಯನ್ ಸ್ಟೈಲ್ ಗ್ರೀನ್ ಮಸಾಲೆ ಫಿಶ್ ಫ್ರೈ ಮಾಡ್ತಾ ಇದ್ದೇವಲ್ಲ, ಅದಕ್ಕಾಗಿ ಈ ಬಾಳೆ ಎಲೆಯನ್ನು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರ್ತದೆ ಅದು. ಈ ಬಾಳೆ ಎಲೆಯಿಂದ ಕಾಯಿಸೋದರಿಂದ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಬೇಕು. ನೀವಿಲ್ಲಿ ಮಸಾಲೆ ಹಾಕಿದ ಮೀನು ಎಷ್ಟು ತಗೊಂಡಿದ್ದೀರಿ ಅಷ್ಟು ಮೀನಿಗೆ ಆಗುವಷ್ಟು ಈ ಬಾಳೆ ಎಲೆಯನ್ನು ಹಾಕಿ, ಬಾಳೆ ಎಲೆಯನ್ನು ಪೀಸ್ ಮಾಡಿ ಇಲ್ಲಿ ತಗೊಳ್ಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಬಾಳೆ ಎಲೆಯನ್ನು ಹೀಗೆ ಬಿಸಿ ಮಾಡಿದ ನಂತರ ನಿಮಗೆ ಮಸಾಲೆ ಹಾಕಲಿಕ್ಕೆ ಇದು ನೀಟಾಗಿ ಬರ್ತದೆ. ಇವಾಗ ಇಲ್ಲಿ ನೋಡಿ, ಎಲ್ಲ ಬಾಳೆ ಎಲೆಯೆಲ್ಲ ಹಾಕಿ ಈಗ ಇಟ್ಟು ಇದನ್ನೆಲ್ಲ ರೆಡಿ ಮಾಡಿಕೊಂಡಾಯಿತು. ನೋಡಿ, ಈಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳಿ. ನಾನಿಲ್ಲಿ ನಾನ್ಸ್ಟಿಕ್ ಪಾತ್ರೆ ತಗೊಂಡಿದ್ದೀನಿ, ನೀವು ಯಾವುದು ಬೇಕಾದರೂ ತಗೊಳ್ಬೋದು. ಇಲ್ಲಿ ಒಂದು ಸೈಡ್ ಕಾಯ್ದ ನಂತರ ನೆಕ್ಸ್ಟ್ ಇನ್ನೊಂದು ಸೈಡ್ಗೆ ಕೌಚಿ ಹಾಕಿ ಕಾಯಿಸಬೇಕು. ನೋಡಿ, ಈ ರೀತಿ ಒಂದು 5 ಅಥವಾ 10 ನಿಮಿಷ ನೀವು ಈ ರೀತಿ ಕಾಯಿಸಬೇಕಾಗ್ತದೆ. ಯಾಕಂತ ಹೇಳಿದರೆ ಬಾಳೆ ಎಲೆಯನ್ನು ಹಾಕಿದ್ದೇವೆಲ್ಲ, ಅದಕ್ಕಾಗಿ. ನೋಡಿ, ಈಗ ಇಲ್ಲಿ ಸರಿಯಾಗಿದ್ದು ಈ ರೀತಿ ಬಾಳೆ ಎಲೆ ಕೂಡ ಕಲರ್ ಬಂದ ನಂತರ ಈ ರೀತಿ. ಇವಾಗ ಇಲ್ಲಿ ನೋಡಿ, ಮಂಗಳೂರು ಸ್ಟೈಲ್ನಲ್ಲಿ ಮಾಡಿದಂತಹ ಗ್ರೀನ್ ಮಸಾಲ ಫಿಶ್ ಫ್ರೈ ಈಗ ರೆಡಿಯಾಗಿದೆ. ನೋಡಿ, ಇವಾಗ ಇಲ್ಲಿ ಓಪನ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಒಳ್ಳೆಯಾಗಿ ಬಂದಿದೆ. ನೋಡಿ, ಅದೇ ರೀತಿ ತುಂಬ ಟೇಸ್ಟಿಯಾಗಿತ್ತು. ಇಂಥ ವಿಡಿಯೋಗಳು ಇನ್ನೂ ನೋಡಬೇಕಾದ್ರೆ ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.